ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಹೌದು ಗ್ರಹಣ ಅಂತ ಬಂದ ತಕ್ಷಣ ನಾವೀಗ ನಿಮಗೆ ರಾಶಿ ಫಲಗಳು ಹೇಳ್ತಾ ಇದೀವಿ ಗುರುಗಳೇ. ಈಗ ಸಾಮಾನ್ಯವಾಗಿ ಯುಗಾದಿ ಹಬ್ಬ ಬಂದರೂ ರಾಶಿ ಫಲ ಹೇಳ್ತೀರಾ, ಗ್ರಹಣ ಬಂದರೂ ರಾಶಿ ಫಲ ಹೇಳ್ತೀರಾ, ವಾರ ಭವಿಷ್ಯ ಅಂತ ಹೇಳ್ತೀರಾ, ಮಾಸಿಕ ಭವಿಷ್ಯ ಅಂತ ಹೇಳ್ತೀರಾ. ಯಾವ ರೀತಿ ಇದು ಅಂತ ನೋಡಿ. ಗ್ರಹಣದ ಆಚರಣೆಗೆ ಈಗ ನೋಡಿ, ಗ್ರಹಣದ ಪ್ರಭಾವ ಏನಿರುತ್ತೆ, ಇದು ಪ್ರಕೃತಿಯ ಮೇಲೆ ಒಂದು 3 ತಿಂಗಳ ಕಾಲ ಇದರ ಪ್ರಭಾವ ಇರುತ್ತೆ. ಇದು ವರ್ಷ ಪೂರ್ತಿ ಅಲ್ಲ. ಇದು ಗ್ರಹಣ ಆಯ್ತು ಅಂತಂದ್ರೆ, ಇವತ್ತು ಚಂದ್ರಗ್ರಹಣ ಆಗಿತ್ತು ಅಂದ್ರೆ ಒಂದು 2.5 ತಿಂಗಳಿಂದ 3 ತಿಂಗಳವರೆಗೂ ಕೂಡ ಇದರ ಪ್ರಭಾವ ಪ್ರಕೃತಿ ಮೇಲೆ ಇರುತ್ತೆ, ಭೂಮಿ ಮೇಲೆ ಇರುತ್ತೆ. ಆದ್ರೆ ಮನುಷ್ಯರಿಗೆ ನೋಡಿ ಅವಶ್ಯಕವಾಗಿ ತಿಳ್ಕೊಳ್ಬೇಕು, ಮನುಷ್ಯರಿಗೆ ಒಂದು 15 ದಿನಗಳು ಅಥವಾ 15-20 ದಿನಗಳ ಮಾತ್ರ ಈ ಫಲಗಳು ನಾನು ಹೇಳ್ತಾ ಇರುವಂಥದ್ದು. ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಏನೋ ಗ್ರಹಣ ವಿಚಾರ ಗುರುಗಳು ಹೇಳ್ಬಿಟ್ರು, ಕುಂಭರಾಶಿಯವ್ರಿಗೆ ಗ್ರಹಣ ಆಗ್ತಾ ಇದೆ, ನಮ್ಗೆ ವರ್ಷ ಎಲ್ಲ ಅನಾನುಕೂಲನೇ, ಮದುವೆನೇ ಆಗಲ್ಲ, ಏನೋ ತೊಂದರೆ, ಆರೋಗ್ಯ ಬಾಧೆ ಅಂತ ಹೇಳ್ಬಿಟ್ರು, ನಾವೇನು ಮಾಡ್ಬಿಡೋದು ಅಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿರುವಂಥದ್ದು 15-20 ದಿನ. ಯಾಕಂದರೆ ಒಂದು ರಾಜಯೋಗ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಶುಕ್ಲ ಪಕ್ಷದಲ್ಲಿ ರಾಜಯೋಗ ನಡೀತಾ ಇರುತ್ತೆ. ರಾಜಯೋಗ ಮುಗಿದ್ರೂ ಕೂಡ ಆ ಒಂದು ಪೌರ್ಣಮಿಯ ನಂತರ ಏನಾಗುತ್ತೆ, ಆ 5 ದಿನಗಳು ಕೂಡ ನಾವು ಆ ರಾಜಯೋಗಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ 20 ದಿನ ಒಳಗೂ ಕೂಡ ಅದು ಶುಭಪ್ರದ ದಿನಗಳು ಅಂತ. ಹಾಗಾಗಿ ಈ ಒಂದು 20 ದಿನಗಳ ಕಾಲನೇ ನಮ್ಮ ಮೇಲೆ ಒಂದು ಪರಿಸರದಲ್ಲಿರುವ ಜನಗಳ ಮೇಲೆ ಇದು ಒಂದು ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಬೇಕು.